1945 ಆಗಸ್ಟ್ ಬೆಳಗಿನ ಜಾವ. ಹಿರೋಶಿಮಾದ ಗಾಳಿ ಅಸಾಮಾನ್ಯವಾಗಿ ಮೌನ. ರಸ್ತೆಗಳಲ್ಲಿ ಜನ ಸಾಗುತ್ತಿದ್ದರೂ ಅವರ ನೆರಳಿನ ಹಿಂದೆ ಯಾವುದೋ ಅಜ್ಞಾತ ಸಂಕೇತ. ಪ್ರಕೃತಿಯೇನೂ ಎಚ್ಚರಿಸುತ್ತಿದ್ದಂತೆ, ಆದರೆ ಯಾರೂ ಗಮನಿಸಲಿಲ್ಲ. ಆಕಾಶದಲ್ಲಿ ಒಂದು ವಿಮಾನ, ಸಾಮಾನ್ಯ ಚುಕ್ಕಿ ಎಂದರೂ ಅದರೊಳಗೆ ಹೊತ್ತೊಯ್ಯಲಾಗಿತ್ತು ಮಾನವ ಇತಿಹಾಸದ ಅತ್ಯಂತ ಭಯಾನಕ ಆಯುಧ. ಲಿಟಲ್ ಬಾಯ್. ಹೆಸರು ಸಣ್ಣದು, ಶಕ್ತಿ ಅಸಮರ್ಥನೀಯ. ಯಾರು ಈ ನಿರ್ಧಾರ ತೆಗೆದುಕೊಂಡರು? ಏಕೆ? ಒಂದು ಮಿಂಚು ಕಣ್ಣು ಮಿಟುಕಿಸುವಷ್ಟರಲ್ಲಿ ನಗರವೇ ಕರಗಿದಂತೆ, ಬೆಳಕು ಅವಧಿಯನ್ನೇ ನುಂಗಿದಂತೆ. ಜನರು ಏನನ್ನೂ ಅರ್ಥ ಮಾಡಿಕೊಳ್ಳುವ ಮುನ್ನ ಅವರ ವಿಶ್ವವೇ ಬೂದಿಯಾಯಿತು. ಈ ಬೆಳಕು, ಇದು ಏನು? ಹೇಗಿಷ್ಟು ಶಕ್ತಿಯುತ? ಸ್ಫೋಟದ ನಂತರ ತೇಲುತ್ತಿದ್ದ ಕಪ್ಪು ಹೊಗೆಯಲ್ಲಿ ಅನೇಕ ಉತ್ತರಗಳು ಮರೆಮಾಡಿಕೊಂಡಿದ್ದವು. ವಿಜ್ಞಾನಿಗಳು ಬೆರಗಾದರು. ಇದು ಸಾಮಾನ್ಯ ಬಾಂಬ್ ಅಲ್ಲ, ಪ್ರಪಂಚದ ಅಂತರಾಳದಿಂದ ಕಿತ್ತು ತಂದ ಆತಂಕ. ಆದರೆ ನಿಜವಾದ ಪ್ರಶ್ನೆ, ಇದು ಆರಂಭವೇ, ಅಂತ್ಯವೇ? ಆಘಾತದಿಂದ ಹೊರಬರುವ ಮುನ್ನ ನಾಗಾಸಾಕಿ, ಫ್ಯಾಟ್ಮ್ಯಾನ್ ಎಂದು ಕರೆಯಲ್ಪಟ್ಟ ಮತ್ತೊಂದು ಸ್ಫೋಟ. ಒಂದೇ ಯುದ್ಧಕ್ಕೆ ಎರಡು ನಗರಗಳೋ ಅಥವಾ ಜಗತ್ತಿಗೆ ಸೂಚನೆಯೋ? ಯಾರು ಈ ಸಂದೇಶವನ್ನು ಕಳುಹಿಸುತ್ತಿದ್ದರು? ಯುದ್ಧ ಮುಗಿದ ನಂತರ ಅಸಂಖ್ಯಾತ ರಹಸ್ಯಗಳು ಕತ್ತಲು ಕೋಣೆಯಲ್ಲಿ ಚರ್ಚಿಸಲ್ಪಟ್ಟವು. ವಿಜ್ಞಾನಿಗಳ ಮಾತು, ನಾವು ಶಕ್ತಿಯನ್ನಷ್ಟೇ ಸೃಷ್ಟಿಸಲಿಲ್ಲ, ಒಂದು ಎಚ್ಚರಿಕೆ ನೀಡಿದೆವು. ಆದರೆ ಈ ಎಚ್ಚರಿಕೆ ಯಾರಿಗೆ ಮತ್ತು ಏನಿಂದ? ವರ್ಷಗಳ ನಂತರ ಬಹಿರಂಗವಾದ ದಸ್ತಾವೇಜುಗಳು ಹೇಳಿದ ಸತ್ಯ, ಈ ಎರಡು ಸ್ಫೋಟಗಳು ಕೇವಲ ಯುದ್ಧ ತಂತ್ರಗಳು ಮಾತ್ರವಲ್ಲ, ಭವಿಷ್ಯದ ಶಕ್ತಿಯ ಸಮೀಕರಣವನ್ನು ಬದಲಾಯಿಸಲು ಮಾಡಿದ ನಿರ್ಧಾರ. ಆದರೆ ಮಾನವೀಯ ಬೆಲೆ, ಅದನ್ನು ಯಾರು ಅಳೆಯುವುದು? ಇಂದು ಹಿರೋಶಿಮಾ ಮತ್ತು ನಾಗಾಸಾಕಿ ಶಾಂತ, ಆದರೆ ಆ ಮೌನ ಆ ದಿನಗಳ ಕಿರುಚುಗಳನ್ನು ಇನ್ನೂ ಹೊತ್ತಿದೆ. ರಹಸ್ಯಗಳು ಮಣ್ಣಿನೊಳಗೆ ಮಲಗಿವೆ, ಉತ್ತರಗಳು ಹೃದಯಕ್ಕೆ ಭಾರವಾದವು. ಆ ದಿನದ ಬೆಳಕು ನಗರಗಳನ್ನು ಮಾತ್ರ ಕರಗಿಸಲಿಲ್ಲ, ಮಾನವ ಜಾತಿಯ ಮನಸ್ಸಿನೊಳಗೆ ಎಂದಿಗೂ ಆರದ ನೆರಳನ್ನು ಬರೆದಿತು.